ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಪಿತ್ರಾರ್ಜಿತ ಆಸ್ತಿಯ ಪಾಲುದಾರ ಯಾರ ಸಹಿ ಇಲ್ಲದೇನೆ ಆ ಆಸ್ತಿಯನ್ನು ಯಾವಾಗ ವರ್ಗಾವಣೆ ಮಾಡಬಹುದು, ಯಾವಾಗ ಸಂಪೂರ್ಣ ಹಕ್ಕುದಾರ ಆಗ್ತಾನೆ, ಸಂಪೂರ್ಣ ಮಾಲೀಕತ್ವದ ಆಸ್ತಿ ಅಂತ ಹೇಗೆ ಪರಿಗಣಿಸಲಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಕಾನೂನು ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡಬಹುದು. ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಿತ್ರಾರ್ಜಿತ ಆಸ್ತಿ ಅಂದ ತಕ್ಷಣ ಎಲ್ರಿಗೂ ಅನಿಸೋದು ಅದನ್ನು ಖರೀದಿ ಮಾಡುವಾಗ ಮನೆಯವರದ್ದೆಲ್ಲ ಸಹಿ ಹಾಕ್ಸ್ಕೊಳ್ಬೇಕಾಗತ್ತೆ. ಪಿತ್ರಾರ್ಜಿತ ಆಸ್ತಿಗೆ ತುಂಬ ಜನ ಹಕ್ಕುದಾರರಿರ್ತಾರೆ. ಮೈನರ್ ಮಕ್ಕಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಖರೀದಿ ಸೇಫ್ ಇರಲ್ಲ ಅಂತ ಹೇಳಿ. ಅದೇ ಸ್ವಯಾರ್ಜಿತ ಆಸ್ತಿ ಆಗಿದ್ದಾಗ ಏನು ತೊಂದರೆ ಇರಲ್ಲ. ಯಾರು ತನ್ನ ಸ್ವಂತ ಗಳಿಕೆಯಿಂದ ಆಸ್ತಿ ಮಾಡಿರ್ತಾನೋ ಅವನೇ ಆ ಆಸ್ತಿಗೆ ಸಂಪೂರ್ಣ ಹಕ್ಕುದಾರ ಆಗಿರ್ತಾನೆ. ಆಗ ಅವನಿಂದ ಆಸ್ತಿಯನ್ನ ಖರೀದಿ ಮಾಡುವಾಗ ಅವನ ಸಹಿ ಮಾತ್ರ ಪಡೆದು ಖರೀದಿ ಮಾಡಬಹುದು. ಅದನ್ನ ಪ್ರಶ್ನಿಸುವಂತ ಹಕ್ಕು ಹೆಂಡತಿ ಮಕ್ಕಳಿಗಾಗ್ಲಿ ಅಥವಾ ತಂದೆ ತಾಯಿಗಾಗ್ಲಿ ಯಾರಿಗೂ ಕೂಡ ಇರೋದಿಲ್ಲ. ಆದರೆ ಪಿತ್ರಾರ್ಜಿತ ಆಸ್ತಿಗೆ ಹಾಗಾಗಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿಯೂ ಕೂಡ ಸಂಪೂರ್ಣ ಹಕ್ಕನ್ನ ಪಡೆದು ಅಬ್ಸಲ್ಯೂಟ್ ಓನರ್ಶಿಪ್ ಇರುವಂಥವರು ಇರ್ತಾರೆ. ಹೇಗೆ ಅಂತ ನೋಡೋದಾದ್ರೆ, ಪಿತ್ರಾರ್ಜಿತ ಆಸ್ತಿ ಅಂದರೆ 3 ತಲೆಮಾರಿನಿಂದ ಬಂದಿರುವಂತಹ ಆಸ್ತಿ. ತಂದೆಯಿಂದ ಬಂದಿರ್ಬೋದು, ತಾತನಿಂದ ಬಂದಿರ್ಬೋದು, ಅಥವಾ ಮುತ್ತಾತನಿಂದ ಬಂದಿರ್ಬೋದು. ಅಂದರೆ ತಂದೆ, ತಾತ, ಮುತ್ತಾತನ ಕಾಲದಿಂದ ಬಂದಿರುವಂತಹ ಆಸ್ತಿ ಆಗಿರುತ್ತೆ. ಇಂತಹ ಆಸ್ತಿಯನ್ನ ತಂದೆ ಮತ್ತು ಮಕ್ಕಳು ಸಮನಾಗಿ ವಿಭಾಗ ಪತ್ರದ ಮೂಲಕ ಪಾಲನ್ನ ಮಾಡಿಕೊಳ್ತಾರೆ. ತಾಯಿ ಮರಣವನ್ನ ಹೊಂದಿರ್ತಾಳೆ. ಅಂತಹ ಸಂದರ್ಭದಲ್ಲಿ ತಂದೆಗೆ ಬಂದಿರುವಂತಹ ಪಾಲಿಗೆ ಆತನೇ ಸಂಪೂರ್ಣ ಹಕ್ಕುದಾರ ಆಗಿರ್ತಾನೆ. ಯಾರ ಅಡೆತಡೆಯೂ ಇಲ್ಲದೆ ಅನುಭವಿಸಬಹುದು. ಮಾರಾಟವನ್ನ ಮಾಡಬಹುದು, ದಾನ ಕೊಡಬಹುದು, ಅಥವಾ ಮರಣ ಶಾಸನವನ್ನ ಮಾಡಿಡಬಹುದು, ಅಥವಾ ತನಗಿರುವಂತಹ ಮಕ್ಕಳಲ್ಲೇ ಯಾರಿಗಾದ್ರೂ ಒಬ್ಬರಿಗೂ ಕೂಡ ದಾನ, ವಿಲ್ ಏನ್ ಬೇಕಾದರೂ ಮಾಡಬಹುದು. ಯಾಕಂದ್ರೆ ಸಂಪೂರ್ಣ ಹಕ್ಕಿರುವಂತಹ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ತಂದೆ ಮತ್ತು 4 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು ಸಮನಾಗಿ ವಿಭಾಗ ಪತ್ರದ ಮೂಲಕ ಆಸ್ತಿಯನ್ನ ವಿಭಾಗ ಮಾಡ್ಕೊಳ್ತಾರೆ. ಆ 4 ಮಕ್ಕಳಲ್ಲಿ 1 ಮಗನಿಗೆ ಮದುವೆ ಆಗಿರಲ್ಲ. ಸೊ ಹೆಂಡತಿ ಮಕ್ಕಳು ಇಲ್ಲದೆ ಇರೋದ್ರಿಂದ ಆ ಮಗನಿಗೆ ಹೋದ ಪಾಲಿಗೆ ಅವನೊಬ್ಬನೇ ಸಂಪೂರ್ಣ ಹಕ್ಕುದಾರ ಆಗಿರ್ತಾನೆ. ಅವನು ತನ್ನ ಭಾಗದ ಆಸ್ತಿಗೆ ಸಂಪೂರ್ಣ ಮಾಲೀಕ ಆಗಿರೋದ್ರಿಂದ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದ್ರೂ ಕೂಡ ಅವನು ತನ್ನ ಭಾಗದ ಆಸ್ತಿಯನ್ನ ಇಚ್ಛಾನುಸಾರ ಅನುಭವಿಸಬಹುದು, ಅಥವಾ ಮಾರಾಟ ಮಾಡಬಹುದು, ದಾನಪತ್ರದ ಮೂಲಕ ವರ್ಗಾಯಿಸಬಹುದು, ವಿಲ್ಲನ್ನ ಮಾಡಿಡಬಹುದು. ಎಲ್ಲ ರೈಟ್ಸ್ ಕೂಡ ಆತನಿಗೆ ಇರುತ್ತೆ. ಇನ್ನುಳಿದ 3 ಗಂಡು ಮಕ್ಕಳಿಗೆ ಮದುವೆಯಾಗಿ ಮಕ್ಕಳಿದ್ರೆ ಆಗ ಅವರ ಹೆಂಡತಿ ಮಕ್ಕಳು ಕೂಡ ಹಕ್ಕುದಾರರಾಗ್ತಾರೆ. ಸೊ ಅಬ್ಸಲ್ಯೂಟ್ ಓನರ್ಶಿಪ್ ಅವರಿಗೆ ಬರೋದಿಲ್ಲ. ಹೆಂಡತಿ ಮಕ್ಕಳಿಗೂ ಕೂಡ ಹಕ್ಕಿರುತ್ತೆ. ಹಾಗೆ 4 ಗಂಡು ಮಕ್ಕಳ ಹೊರತಾಗಿ 1 ಹೆಣ್ಮಗಳು ಇರ್ತಾಳಲ್ಲ, ಅವಳಿಗೂ ಕೂಡ ವಿಭಾಗ ಪತ್ರದ ಮೂಲಕ ಅವಳ ಭಾಗವನ್ನ ಪಡೆದಿರ್ತಾಳಲ್ವಾ, ಅದಕ್ಕೂ ಕೂಡ ಅವಳೊಬ್ಬಳೆ ಹಕ್ಕುದಾರಳಾಗಿರ್ತಾಳೆ. ಯಾಕಂದ್ರೆ ಅವಳಿಗೆ ತವರಿನಿಂದ ಬಂದ ಆಸ್ತಿ ಆಗಿರುತ್ತೆ. ಹೆಣ್ಣು ಮಕ್ಕಳಿಗೆ ತವರಿನಿಂದ ಬಂದ ಆಸ್ತಿಗೆ ಅವರೇ ಸಂಪೂರ್ಣ ಹಕ್ಕುದಾರರಾಗಿರ್ತಾರೆ. ಅವಳು ಸಂಪೂರ್ಣ ಮಾಲೀಕತ್ವವನ್ನ ಹೊಂದಿರ್ತಾಳೆ. ಗಂಡ ಮಕ್ಕಳು ಯಾರ ಅಡೆತಡೆ ಇಲ್ಲದೇನೆ ಅನುಭವಿಸಬಹುದು, ಮಾರಾಟವನ್ನ ಮಾಡಬಹುದು, ದಾನವನ್ನ ಮಾಡಬಹುದು, ಅಥವಾ ವಿಲ್ಲನ್ನ ಮಾಡಿಡ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ವರ್ಗಾವಣೆ ಮಾಡುವಂತಹ ರೈಟ್ಸ್ ಅವಳಿಗೆ ಇರುತ್ತೆ. ಹಾಗೇನೆ ಯಾವುದೋ ಒಬ್ಬ ವ್ಯಕ್ತಿಗೆ ತನ್ನ ತಾತನಿಂದ ವಿಲ್ ಮೂಲಕ ಆಸ್ತಿ ಬಂದಿರುತ್ತೆ. ಆ ಆಸ್ತಿಗೂ ಕೂಡ ಅವನೇ ಸಂಪೂರ್ಣ ಹಕ್ಕುದಾರ ಆಗ್ತಾನೆ. ತಾತನಿಂದ ಬಂದಿರುವಂತಹ ಆಸ್ತಿ ಆಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಅಂತ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ವಿಲ್ಲಿಂದ ಬಂದಿರೋದ್ರಿಂದ ಆ ಆಸ್ತಿಯನ್ನ ಆತ ಇಚ್ಛಾನುಸಾರ ಅನುಭವಿಸಬಹುದು, ಮಾರಾಟ ಮಾಡಬಹುದು, ದಾನ ಕೊಡ್ಬೋದು, ಅಥವಾ ವಿಲ್ ಮಾಡಿಡ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ವರ್ಗಾವಣೆ ಮಾಡುವಂತಹ ರೈಟ್ಸ್ ಅವನಿಗೆ ಇರುತ್ತೆ. ಹಾಗೆ ಒಬ್ಬ ವ್ಯಕ್ತಿಗೆ ತನ್ನ ತಂದೆಯ ಮೂಲಕ ದಾನಪತ್ರದಿಂದ ಅಥವಾ ವಿಲ್ನಿಂದ ಆಸ್ತಿ ಬಂದಿದ್ರೆ ಆಗ ಕೂಡ ಆ ಆಸ್ತಿಗೆ ಅವನೇ ಸಂಪೂರ್ಣ ಹಕ್ಕುದಾರ ಆಗ್ತಾನೆ. ಅದನ್ನ ಪ್ರಶ್ನಿಸುವಂತ ಹಕ್ಕು ಅವನ ಅಣ್ಣ ತಮ್ಮ ಆಗಿರ್ಬೋದು, ಅಥವಾ ಅಕ್ಕ ತಂಗಿ, ಹೆಂಡತಿ ಮಕ್ಕಳು ಯಾರಿಗೂ ಕೂಡ ಇರೋದಿಲ್ಲ. ಅವನಿಷ್ಟದಂತೆ ಅನುಭವಿಸಬಹುದು, ಅಥವಾ ಯಾರಿಗಾದ್ರೂ ವರ್ಗಾವಣೆಯನ್ನ ಕೂಡ ಮಾಡಬಹುದು. ಬಟ್ ತಂದೆ ದಾನ ಅಥವಾ ವಿಲ್ಲನ್ನ ಮಾಡುವಾಗ ಆ ಆಸ್ತಿಗೆ ತಂದೆ ಸಂಪೂರ್ಣ ಮಾಲೀಕತ್ವವನ್ನು ಹೊಂದಿರಬೇಕಾಗತ್ತೆ ಅಷ್ಟೇ. ನೆಕ್ಸ್ಟ್ ಮತ್ತೊಂದು ವಿಷಯಕ್ಕೆ ಬರೋದಾದರೆ,
ಪಿತ್ರಾರ್ಜಿತ ಆಸ್ತಿಗಳಿದ್ದಾಗ ಸ್ವಯಾರ್ಜಿತವಾಗಿ ಆಸ್ತಿಯನ್ನು ಖರೀದಿ ಮಾಡಿದರೆ ಆ ಆಸ್ತಿ ಒಟ್ಟು ಕುಟುಂಬದ ಆಸ್ತಿ ಅಂತ ಪರಿಗಣಿಸ್ತಾರೆ ಅಂತ ಇರುತ್ತೆ. ಆದರೆ ನೀವು ಜಾಬ್ ಹೋಲ್ಡರ್ ಆಗಿದ್ದು ಟ್ಯಾಕ್ಸ್ ಪೇಯರ್ ಆಗಿದ್ದಾಗ ನೀವು ನಿಮ್ಮ ಹಣದಿಂದ ಆಸ್ತಿಯನ್ನು ಖರೀದಿಸಿದ್ದೀರಾ ಅನ್ನೋದಕ್ಕೆ ದಾಖಲೆಗಳಿದ್ದಾಗ ಅದು ಒಟ್ಟು ಕುಟುಂಬದ ಆಸ್ತಿ ಅಂತ ಆಗೋದಿಲ್ಲ, ನಿಮ್ಮ ಸ್ವಯಾರ್ಜಿತ ಆಸ್ತಿ ಅಂತಾನೆ ಆಗುತ್ತೆ. ಬಟ್ ಪಿತ್ರಾರ್ಜಿತ ಆಸ್ತಿಯ ಗಳಿಕೆಯ ಹಣವನ್ನು ಉಪಯೋಗಿಸಿರಬಾರ್ದು ಅಷ್ಟೇ. ಜೊತೆಗೆ ನಿಮ್ಮ ಆಸ್ತಿ ಖರೀದಿ ಮಾಡುವಾಗ ನೀವು ಅರ್ನ್ ಮಾಡಿರುವಂತಹ ಒಂದು ದಾಖಲೆ, ಅಂದರೆ ನೀವು ಅರ್ನ್ ಮಾಡಿರೋದಕ್ಕೆ ದಾಖಲೆ ಇರಬೇಕಾಗತ್ತೆ, ನೀವು ಟ್ಯಾಕ್ಸ್ ಪೇ ಮಾಡಿರೋದಕ್ಕೆ ದಾಖಲೆ ಇರಬೇಕಾಗತ್ತೆ ಅಷ್ಟೇ. ನೆಕ್ಸ್ಟು ಪಿತ್ರಾರ್ಜಿತ ಆಸ್ತಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯನ್ನು ಪಡೆದ ತಂದೆಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಕೂಡ ಇಲ್ಲದೆ ಇದ್ದಾಗ ತಂದೆಯ ಮರಣಾನಂತರ ಆ ಮಗ ಆ ಆಸ್ತಿಗೆ ಸಂಪೂರ್ಣ ಹಕ್ಕುದಾರ ಆಗ್ತಾನೆ. ಮದುವೆ ಮಕ್ಕಳು ಏನು ಆಗಿಲ್ಲದೆ ಇದ್ದಾಗ ಮಾತ್ರ. ಅದೇ ಮದುವೆ ಆಗಿ ಮಕ್ಕಳು ಇದ್ದಲ್ಲಿ ಆಗ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಹಕ್ಕುದಾರರಾಗಿ ಬಿಡ್ತಾರೆ. ಸೊ ನೋಡಿದ್ರಲ್ಲ, ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಕೂಡ ಸ್ವಯಾರ್ಜಿತ ಆಸ್ತಿ ಅನ್ನೋ ಥರ ಹಕ್ಕು ಬರುವಂಥದ್ದು ಯಾವಾಗ ಅನ್ನೋದನ್ನು ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.